ತಗೊಂಡಿದ್ರು. ಇಂಥ ಒಂದು ಪರಿಕಲ್ಪನೆಗೆ ಕಾಯಕಲ್ಪ ಕೊಟ್ಟಿದ್ದು ನಿಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತು ದಿವಂಗತ ಅಂದಿನ ಪ್ರಧಾನಮಂತ್ರಿಗಳಾದಂಥ ರಾಜೀವ್ ಗಾಂಧೀಜಿಯವರು. ರಾಜೀವ್ ಗಾಂಧೀಜಿಯವರು ಒಂದು ಮಾತನ್ನ ಹೇಳ್ತಾ ಇದ್ರು, ಡೆಲ್ಲಿಯಲ್ಲಿ ಕೂತ್ಕೊಂಡು ನಾವು ಯೋಜನೆಯನ್ನ ಮಾಡಬಾರ್ದು, ಡೆಲ್ಲಿಯಲ್ಲಿ ಕೂತ್ಕೊಂಡು 1 ರೂಪಾಯಿಯನ್ನ ನಾವು ಹಳ್ಳಿಗೆ ಬಿಡುಗಡೆ ಮಾಡಿದ್ರೆ ಹಳ್ಳಿಯವರೆಗೆ ಹೋಗ್ಬೇಕಾದ್ರೆ ಅದು 1 ರೂಪಾಯಿ ಇದ್ದಿದ್ದು 4 ಆಗುತ್ತೆ ಅಂತ ಹೇಳಿ ಸೋರಿಕೆ ಆಗುತ್ತೆ. ಅದಕ್ಕೋಸ್ಕರ ಹಳ್ಳಿಯ ಜವಾಬ್ದಾರಿಯನ್ನ, ಅಭಿವೃದ್ಧಿಯ ಜವಾಬ್ದಾರಿಯನ್ನ ಹಳ್ಳಿಗರಿಗೆ ಕೊಡಬೇಕು, ಗ್ರಾಮ ಸ್ವರಾಜ್ಯಕ್ಕೆ ಕಾಯಕಲ್ಪವನ್ನ ಕೊಡಬೇಕು ಅಂತ ಹೇಳಿ ಗ್ರಾಮ ಪಂಚಾಯತಿಗೆ ಶಕ್ತಿಯನ್ನ ತುಂಬುವಂತ ಕೆಲಸ ಮಾಡಿದ್ರು. ಮುಂಚೆ ಈ ಒಂದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಬರೋಕ್ಕಿಂತ ಮುಂಚೆ ಪಂಚಾಯಿತಿಗಳನ್ನ ಯಾರು ಕೇಳುವಂತ ಒಂದು ಇದು ಇರಲಿಲ್ಲ. ಕರೆಂಟ್ ಬಿಲ್ ಅನ್ನ ಕಟ್ಟಲಿಕ್ಕೆ ಕೂಡ ಆ ಹೊತ್ತಿನಲ್ಲಿ ಕಷ್ಟ ಪಡ್ತಾ ಇದ್ವು ಗ್ರಾಮ ಪಂಚಾಯಿತಿಗಳು. ಆದ್ರೆ 20 ವರ್ಷದ ಹಿಂದೆ ಯಾವಾಗ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಬಂತು, ಅಲ್ಲಿಂದ ಇಲ್ಲಿಯವರೆಗೆ ಹಳ್ಳಿಗಳ ಬೆಳವಣಿಗೆ ಆಗ್ತಾ ಇದೆ. ಬಂಧುಗಳ, ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಿಲ್ಲಲಿಕ್ಕೆ ಗ್ರಾಮದ ಸದಸ್ಯರು ಹೋರಾಟ ಮಾಡೋದನ್ನ, ಇಲೆಕ್ಷನ್ ನಲ್ಲಿ ಕಾಂಪಿಟೇಷನ್ ಮಾಡೋದನ್ನ ನೋಡಿದ್ರೆ ಎಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋದನ್ನ ಮನಗಂಡು ಕಾಂಪಿಟೇಷನ್ ಆಗ್ತಾ ಇದೆ. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಈ ಒಂದು ಮನರೇಗಾವನ್ನು ಕಿತ್ತು ಬಿಸಾಕಿ ದುರ್ಬಲಗೊಳಿಸಿ ಬಿಬಿಜಿ ಗ್ರಾಮ್ ಜಿ ಅನ್ನುವಂತ ಹೊಸ ಕಾನೂನನ್ನ ತೆಗೆದುಕೊಂಡು ಬಂದಿದ್ದಾರೆ. ಭಾರತ ದೇಶ ಇದು ಫೆಡರಲ್ ಸಿಸ್ಟಮ್ ಇರುವಂತದ್ದು, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಹೊರತಾಗಿ ಹಳ್ಳಿಗಳನ್ನ ನಾವು ಡೆಲ್ಲಿಯಲ್ಲಿ ಕೂತ್ಕೊಂಡು ಮಾನಿಟರ್ ಮಾಡ್ತೀವಿ ಅನ್ನುವಂತ ಹಿಟ್ಲರ್ಗಿರಿ ಆಗಬಾರದು. ಬಂಧುಗಳೇ, ಅವರ ಒಂದೇ ಒಂದು ಆಸೆ ಏನು ಅಂತಂದ್ರೆ ಅವರು ರೈತರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಯುವಕರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಮಹಿಳೆಯರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಕೇಂದ್ರದ ಬಿಜೆಪಿ ಸರ್ಕಾರ ಬರೀ ಬಂಡವಾಳ ಶಾಹಿಗಳ ಬಗ್ಗೆ ವಿಚಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಇವತ್ತು ಗ್ರಾಮ ಪಂಚಾಯಿತಿಯನ್ನ ದುರ್ಬಲಗೊಳಿಸೋದು ಒಂದೇ, ಗ್ರಾಮೀಣ ಮಕ್ಕಳ, ಯುವಕರ, ಹೆಣ್ಣು ಮಕ್ಕಳ ಅಧಿಕಾರವನ್ನ ಕಸಿದುಕೊಳ್ಳೋದು ಒಂದೇ. ಇವತ್ತು ಇಂಥ ಒಂದು ದೊಡ್ಡ ಬದಲಾವಣೆಯನ್ನ ತರುವಂತ ಸಂದರ್ಭದಲ್ಲಿ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಬೇಕಾಗಿತ್ತು. ಇದರ ಆಗು ಹೋಗುಗಳ ಬಗ್ಗೆ ಒಳಿತು ಕೆಟ್ಟನ್ನ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಬೇಕಾಗಿತ್ತು. ಆದ್ರೆ ತರಾತುರಿಯಲ್ಲಿ ಕೇವಲ 8 ಗಂಟೆ ಚರ್ಚೆ ಮಾಡಿ ಇದನ್ನ ನಮ್ಮ ಮೇಲೆ ಒತ್ತಾಯ ಪೂರ್ವಕವಾಗಿ ಹೇರಿಕೆ ಮಾಡಿದ್ದಾರೆ ಅಂತಂದ್ರೆ ಇದರ ಒಳಮರ್ಮ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಬಂಧುಗಳೇ, ನಿನ್ನೆ ತಾನೇ ಗಣರಾಜ್ಯೋತ್ಸವವನ್ನು ನಾವು ನೋಡಿದ್ದೇವೆ. ನಮ್ಮ ಯುಪಿಎ ಸರ್ಕಾರ ಇದ್ದಾಗ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಾಗ ವಿರೋಧ ಪಕ್ಷದ ನಾಯಕರಿಗೆ ಘನತೆಯನ್ನ, ಗೌರವವನ್ನ ಕೊಟ್ಟು ನಡೆಸಿಕೊಳ್ತಾ ಇದ್ವಿ. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಕಲ್ಚರ್ ಅಂತ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಆದ್ರೆ ನಿನ್ನೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಅಧಿನಾಯಕರಾದಂತ ಎಐಸಿಸಿ ಅಧ್ಯಕ್ಷರಾದಂತ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದಂತ ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರನ್ನ ಹಾಗೂ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂತ ಶ್ರೀ ರಾಹುಲ್ ಗಾಂಧೀಜಿ ಅವರನ್ನ 3ನೇ ಸಾಲಿನಲ್ಲಿ ಇಟ್ಟು ಕೂರಿಸಿ ಒಂದು ಅಪಮಾನವನ್ನ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯವರು ಮಾಡಿದ್ದಕ್ಕೆ ನಾವು ಧಿಕ್ಕಾರವನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಅವರ ಹಿಟ್ಲರ್ಗಿರಿ, ಅವರ ಮಾನಸಿಕತ್ವ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ನಮ್ಮ ಕಾಂಗ್ರೆಸ್ಸಿಗರನ್ನ ಸಹಿಸಿಕೊಳ್ಳಕ್ಕೆ ಅವರಿಂದ ಸಾಧ್ಯವಾಗ್ತಾ ಇಲ್ಲ. ಅದಕ್ಕೆ ನಾನೆಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಪರಿವಾರದ ಎಲ್ಲ ಸದಸ್ಯರಿಗೆ ಕರೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನೀವು ಈ ಹೋರಾಟವನ್ನ ಬೀದಿಯಲ್ಲಿ ನಾವು ಮಾಡಬೇಕಾಗತ್ತೆ. ಯಾಕಂತಂದ್ರೆ ನಮ್ಮ ಪಕ್ಷವನ್ನು ಉಳಿಸ್ಕೊಂಡ್ರೆ ಈ ದೇಶವನ್ನ ಉಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತ ಮಾತನ್ನು ಹೇಳ್ತಾ ಈ ಒಂದು ರಥ